ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಔತಣಕೂಟ. ಸಂಪುಟ ಪುನಾರಚನೆಗೂ ಮುನ್ನ ಸಚಿವರಿಗೆ ಔತಣಕೂಟ. ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಈ ಒಂದು ಡಿನ್ನರ್. ಈ ಡಿನ್ನರ್ ಆಯೋಜನೆ ಮಾಡಿರೋದು ಯಾಕೆ ಅನ್ನೋದು ಪ್ರಶ್ನೆ. ಹಲವು ಚರ್ಚೆಗಳು. ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಸಂಪುಟ ಪುನರಚನೆ ಫಿಕ್ಸಾ ರಾಜ್ಯದಲ್ಲಿ? ಹೀಗಾಗಿ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಅನ್ನೋ ಚರ್ಚೆ. ಔತಣಕೂಟದಲ್ಲಿ ಸಚಿವರಿಗೆ ಸಂಪುಟ ಪುನಾರಚನೆ ಬಗ್ಗೆ ಮಾಹಿತಿ ಕೊಡ್ತಾರ, ಸುಳಿವು ಕೊಡ್ತಾರ. ಪುನಾರಚನೆ ಮಾಡಬೇಕು ಅಂತ ಅನ್ಕೊಂಡಿದೀವಿ, ಕೆಲವರಿಗೆ ಹೊರಗಡೆ ಇಡ್ತೀವಿ, ಕೆಲವರಿಗೆ ಕೋಕ್ ಕೊಡ್ತೀವಿ, ಈ ತರದ್ ಹೇಳ್ತಾರ. ಹೇಳಲಿಕ್ಕೆ ಅಂತಾನೆ ಡಿನ್ನರ? ಪ್ರಶ್ನೆ ಇದೆ. ಇಂದು ಸಂಜೆ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಔತಣಕೂಟವನ್ನ ಏರ್ಪಡಿಸಲಾಗಿದೆ. ನೋಡಿ, ಕಾಂಗ್ರೆಸ್ನಲ್ಲಿ ಎರಡು ವಿಚಾರ ಭಾರಿ ಚರ್ಚೆ ಆಗ್ತಾ ಇರೋದು. ಏನು ಅಂತಂದ್ರೆ, ಒಂದು ಸಂಪುಟ ಪುನಾರಚನೆ ಆಗತ್ತೆ ಅನ್ನೋದು, ಇನ್ನೊಂದು ಸಿಎಂ ಬದಲಾವಣೆ ಆಗತ್ತೆ ಅಂತ. ಈ ಔತಣಕೂಟಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅದೇ ತರದ ಚರ್ಚೆಗಳಾಗ್ತಾ ಇದೆ. ಒಂದು, ಸಂಪುಟ ಪುನಾರಚನೆ ಆಗತ್ತೆ, ಕೆಲವು ಸಚಿವರನ್ನು ಹೊರಗಡೆ ಇಡಬೇಕಾಗತ್ತೆ. ಸೊ ಅವ್ರಿಗೆ ಅಸಮಾಧಾನ ಆಗ್ಬೋದು, ಭಿನ್ನಾಭಿಪ್ರಾಯ ಬರಬಹುದು. ಅವ್ರಿಗೆ ಈಗಲೇ ಒಂದು ಸುಳಿವು ನೀಡ್ಬಿಡೋಣ, ಹಾಗೇನೆ ಅವ್ರಿಗೊಂಚೂರು ಮನವರಿಕೆ ಮಾಡೋಣ, ಒಂಚೂರು ಸಮಾಧಾನ ಮಾಡೋಣ. ನೋಡ್ರಪ್ಪ, ಹಿಂಗೆ ಸಂಪುಟ ಪುನಾರಚನೆ ಆಗಬೇಕು ಅಂತ ಇದ್ದಾರೆ, ಅನಿವಾರ್ಯ ಪರಿಸ್ಥಿತಿ, ಪಕ್ಷಕ್ಕಾಗಿ ಎಲ್ಲರೂ ದುಡಿಯೋಣ, ಪಕ್ಷಕ್ಕೆ ನಿಷ್ಠಾವಂತರಾಗಿರೋಣ, ನಿಮಗೆ ಅಧಿಕಾರ ಸಿಕ್ಕಿದೆ, 2.5 ವರ್ಷ ಅಧಿಕಾರ ಅನುಭವಿಸಿದ್ರ, ಈಗ ಬಿಟ್ಕೊಡಿ ಅಂತ ಹೇಳಿ ಊಟ ಹಾಕೋದು, ಅಥವಾ ಊಟ ಹಾಕಿ ಇದನ್ನು ಹೇಳೋದು. ಇನ್ನೊಂದು, ಸಿಎಂ ಬದಲಾವಣೆ ಅನ್ನುವಂಥ ಚರ್ಚೆಗೆ ಏನಾಗ್ತಾ ಇದೆ, ಅದಕ್ಕೆ ಸಿದ್ದರಾಮಯ್ಯನವರು ಎಲ್ಲ ಸಚಿವರುಗಳನ್ನು, ಎಲ್ಲ ಶಾಸಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನದ ಹಾದಿಯಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಜಕಾರಣದಲ್ಲಿ ಆಗ್ತಿರುವಂಥ ಚರ್ಚೆ, ಇದರಲ್ಲಿ ಯಾವುದು ಸತ್ಯ, ಯಾವುದು ಚರ್ಚೆ, ಇದೆಲ್ಲದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಸಿಗಬೇಕು ಅಂತ ಅಂದರೆ ಔತಣಕೂಟ ಮುಗಿದು ನಾಳೆಯ ಸ್ಟೇಟ್ಮೆಂಟ್ಗಳನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ಕೆಲವರು ಸ್ಟೇಟ್ಮೆಂಟ್ ಕೊಡಬೇಡಿ ಅಂದರೂ ಕೊಡ್ತಾ ಇದ್ದಾರೆ, ಕೆಲವರು ಆಲ್ರೆಡಿ ಸುಳಿವುಗಳನ್ನು ಕೊಡ್ತಾ ಇದ್ದಾರೆ. ನಂಗೆ ಅದೃಷ್ಟ ಬದಲಾಗ್ತಾ ಇದೆ, ಲಕ್ಕು ಕುಲಾಯಿಸ್ತಾ ಇದೆ, ನಂಗೆ ಅಧಿಕಾರ ಬರಲಿ, ಆಗ ನೋಡ್ಕೊತೀನಿ, ಇನ್ನೊಂದು ಮತ್ತೊಂದು, ಈ ಥರದೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಔತಣಕೂಟ ಬಹಳ ಸಿಂಪಲ್ ಆಗಿ ಇವ್ರು ಹೇಳ್ತಾ ಇದ್ದಾರಲ್ಲ, ಡಿನ್ನರ್ ಅಂತ ಅಷ್ಟು ಈಸಿ ಆಗಿಲ್ಲ. ಡಿನ್ನರ್ ಪಾಲಿಟಿಕ್ಸ್ ಅನ್ನೋದಂತೂ ಖಂಡಿತವಾಗಿ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಏನು ಹೇಳ್ತಾರೆ, ಏನು ಚರ್ಚೆ ಮಾಡ್ತಾರೆ, ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಸಿ ಎಂಗೆ ಈ ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದ್ದ. ನೋಡಿ, ನೀವೇ ಕರೆದು ಕೂರಿಸಿ ಮಾತನಾಡಿ ಎಲ್ಲರೂ ಮನವೊಲಿಕೆ ಮಾಡಬೇಕು. ಇಷ್ಟು ದಿನ ಹೇಗೆ ಸುಭದ್ರವಾಗಿ ಸರ್ಕಾರ ನಡೆದಿದೆಯೋ, ಚೇಂಜಸ್ ಆದಮೇಲೂ ಹಾಗೆ ನಡಿಬೇಕು. ಹಾಗಾಗಿ ಎಲ್ಲರನ್ನೂ ಸಮಾಧಾನ ಪಡಿಸುವಂಥದ್ದು, ಎಲ್ರಿಗೂ ಮನವರಿಕೆ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೈಕಮಾಂಡ್ ಹೇಳ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಸಿ ಎಂ ಖುದ್ದಾಗಿ ಎಲ್ಲರೂ ಊಟಕ್ಕೆ ಕರೆದಿದ್ದಾರೆ. ಊಟದ ಜೊತೆಗೆ ಈ ರೀತಿಯಾದಂಥ ಒಂದು ಪ್ಲ್ಯಾನ್ ಇದೆ. ಸಚಿವ ಸಂಪುಟ ಪುನಾರಚನೆ ಆಗತ್ತೆ, ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಹೊರಗಿಡಬೇಕಾಗತ್ತೆ, ಬಟ್ ನೀವು ತ್ಯಾಗ ಮಾಡಿ ಅಂತ ಹೇಳಬಹುದಾದ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇವತ್ತು ಬೆಳಗ್ಗೆಯಿಂದನೂ ಅನೇಕ ಕಾರ್ಯಕ್ರಮಗಳು ಸಿ ಎಂಗಿದೆ, ಅದರ ಜೊತೆಗೆ ಡಿನ್ನರ್. ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇರೋದು. ಸಿ ಎಂ ಬದಲಾವಣೆ, ಸಚಿವ ಸಂಪುಟ ಪುನಾರಚನೆ, ಇದೆಲ್ಲದರ ನಡುವೆ ಈ ಡಿನ್ನರ್ ಪಾಲಿಟಿಕ್ಸ್ ಏನೆಲ್ಲ ಚರ್ಚೆಯನ್ನು ಹುಟ್ಟಾಕಿದೆ ರಾಜ್ಯ ರಾಜಕಾರಣದಲ್ಲಿ? ನಿತಿ, ಇವತ್ತು ಸಂಜೆ 9 ಗಂಟೆಗೆ ಮುಖ್ಯಮಂತ್ರಿಗಳು ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲ ಸಚಿವರಿಗೆ ಆಹ್ವಾನವನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಪ್ರಮುಖವಾಗಿ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಏನ್ ನಡೀತಾ ಇದೆ, ಇದಕ್ಕೆ ಪೂರಕವಾಗಿ ಸಚಿವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ನವೆಂಬರ್ನಲ್ಲಿ ಏಕಾಏಕಿ ಸಂಪುಟ ಪುನಾರಚನೆಯನ್ನ ಮಾಡಿದ್ದೆ ಆದ್ರೆ ಸಾಕಷ್ಟು ಅಸಮಾಧಾನಗಳನ್ನ ಎದುರು ಹಾಕೊಳ್ಬೇಕಾಗತ್ತೆ. ಅದು ಅಸಮಾಧಾನ ಹೆಚ್ಚಾಗಿದ್ದೆ ಆದ್ರೆ ಆಗ ಸರ್ಕಾರ ಮತ್ತೆ ಪಾರ್ಟಿಗೂ ಕೂಡ ಅದು ಡ್ಯಾಮೇಜು. ಸೊ ಈ ಕಾರಣಕ್ಕೆ ಈಗಿನಿಂದಲೇ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆಗ ಮಾಡಿದ್ರು ಕೂಡ ಅವರನ್ನ ಒಂದು ಕಡೆ ಮನವೊಲಿಕೆ ಮಾಡಿ ತಣ್ಣಗೆ ಮಾಡಬಹುದು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ. ಹೈಕಮಾಂಡ್ ಈಗಾಗಲೇ ಸಂದೇಶವನ್ನ ಕಳಿಸಿರೋದ್ರಿಂದ ಅನಿವಾರ್ಯವಾಗಿ ಸಂಪುಟ ಪುನಾರಚನೆಯನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಜಿಲ್ಲಾಧ್ಯಕ್ಷರ ಮೂಲಕ ಕೆಪಿಸಿಸಿ ಅಧ್ಯಕ್ಷರು ಕೂಡ ಸಚಿವರ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ವರದಿಯನ್ನ ಹೈಕಮಾಂಡ್ಗೆ ಕಳಿಸಿದ್ರು. ತದನಂತರ ಹೈಕಮಾಂಡ್ ಮಟ್ಟದಲ್ಲೇ ಒಂದು ತಂಡವನ್ನ ಕಳಿಸಿ ಸಚಿವರ ಇಲಾಖಾ ಕಾರ್ಯವೈಖರಿ ಮತ್ತೆ ಪಕ್ಷದ ಜೊತೆ ಅವರು ಯಾವ ರೀತಿಯಾದಂತ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಮತ್ತೆ ನಿರಂತರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆಗಳನ್ನ ಮಾಡೋದಿರ್ಬೋದು, ಮತ್ತೆ ಅಲ್ಲಿರುವಂತಹ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದಾರ, ಈ ಎಲ್ಲ ಮಾಹಿತಿಗಳನ್ನು ಕೂಡ ವರದಿ ರೂಪದಲ್ಲಿ ಪಡ್ಕೊಂಡಿದ್ದಾರೆ.
ಇದೆಲ್ಲವನ್ನ ಆಧರಿಸಿ ನವೆಂಬರ್ನಲ್ಲಿ ಯಾರು ಸರಿಯಾಗಿ ಇಲಾಖೆಗೆ ನ್ಯಾಯವನ್ನ ಒದಗಿಸಿಲ್ಲ, ಯಾರು ಪಕ್ಷದ ಸಂಘಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತವರನ್ನ ಕೈ ಬಿಡುವಂತ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಬಹುದು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಯಾವ ಪಟ್ಟಿಯನ್ನ ಕಳಿಸ್ಕೊಡ್ತಾರೆ, ಹೈಕಮಾಂಡ್ ಆ ಪಟ್ಟಿಯಲ್ಲಿ ಯಾರನ್ನ ಕೈ ಬಿಡಬೇಕು, ಮತ್ತೆ ಹೈಕಮಾಂಡ್ ಈಗ ಏನು ವರದಿಯನ್ನ ಪಡ್ಕೊಂಡಿದೆ ಅದನ್ನು ನೋಡಿ ಅವರು ಯಾರಿಗೆ ಉಳಿಸ್ಕೊಳ್ಬೇಕು ಅನ್ನುವಂತ ನಿರ್ಧಾರವನ್ನ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮಾಡಲಾಗತ್ತೆ. ಹಾಗಾಗಿ ಈಗ ಇವತ್ತಿನ ಡಿನ್ನರ್ ಪಾರ್ಟಿ ಮುಂದಿನ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಈಗಿನಿಂದಲೇ ತಯಾರಿಯ ಒಂದು ಆರಂಭ ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.